ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಯಾವ ಒಂದು ಟಾಪಿಕ್ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಅಂದರೆ, ಈ ವ್ಯಕ್ತಿ ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ, ಈ ವ್ಯಕ್ತಿ ನಿಜವಾಗ್ಲೂ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರಾ? ಡೂ ದೇ ಲವ್ ಯು? ವೆರಿ ಸ್ಟ್ರೈಟ್ ಕ್ವೆಶನ್. ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಕ್ಲಿಯರ್ ಆಗಿ ಉತ್ತರ ಸಿಗುತ್ತೆ. ಇವರ ಉದ್ದೇಶ ಏನಿದೆ, ಅವ್ರು ನಿಮ್ಮ ಬಗ್ಗೆ ಏನು ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ, ಹಾಗೂ ಅವ್ರೇನಾದರೂ ಸೀಕ್ರೆಟ್ನ ಈ ಒಂದು ರಿಲೇಷನ್ಶಿಪ್ನಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ, ಆ ಥರ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಈ ರಿಲೇಷನ್ಶಿಪ್ನಲ್ಲಿ ಅನ್ನುವ ವಿಷಯವಾಗಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಈ ವ್ಯಕ್ತಿಯನ್ನು ಮನಸ್ಸಿನಲ್ಲಿಟ್ಕೊಂಡು ಇಲ್ಲಿ 3 ಕಾರ್ಡ್ ಪೈಲ್ ಇದೆ. 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲನೇದು, ಎರಡನೇದು ಹಾಗೂ ಮೂರನೇದು. ನಿಮಗೆ ಯಾವುದು ಕನೆಕ್ಟ್ ಅನಿಸುತ್ತೆ, ಯಾವುದು ಮನಸ್ಸಿಗೆ ಹತ್ತಿರ ಅನಿಸುತ್ತೆ, ಆ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬಹುದು ಅಥವಾ ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಸೊ ಈ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ, ಇವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಹಾಗೂ ಡು ದೇ ರಿಯಲಿ ಲವ್ ಯು? ಅವ್ರು ನಿಮ್ಮನ್ನ ಪ್ರೀತಿಸ್ತಾರ? ನಿಜವಾಗ್ಲೂ ಅವ್ರು ನಿಮ್ಮನ್ನ ಪ್ರೀತಿಸ್ತಾರ? ಹಾಗೆ ನಡ್ಕೊಂಡಿದ್ದಾರೆ ನಿಮ್ಮ ಹತ್ರ ಅನ್ನುವ ಒಂದು ವಿಷಯವಾಗಿ ಈ ಒಂದು ರೀಡಿಂಗ್ನಲ್ಲಿ ಕ್ಲಾರಿಟಿ ಸಿಗುತ್ತೆ. ಈ ವ್ಯಕ್ತಿಯ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನಿದೆ, ನಿಮ್ಮ ಫೀಲಿಂಗ್ ಈ ವ್ಯಕ್ತಿಯ ಬಗ್ಗೆ ಏನಿದೆ, ಹಾಗೂ ಈ ರಿಲೇಷನ್ಶಿಪ್ ಯಾವ ಎನರ್ಜಿನ ಹೊಂದಿದೆ, ಏನಾದರೂ ಸೀಕ್ರೆಟ್ನ ಮೇಂಟೈನ್ ಮಾಡ್ತಾ ಇದ್ದಾರಾ ಈ ವ್ಯಕ್ತಿ, ಹಾಗೂ ಚಾಲೆಂಜಸ್ ಏನಿದೆ ಈ ರಿಲೇಷನ್ಶಿಪ್ನಲ್ಲಿ ಮತ್ತು ಔಟ್ಕಮ್ ಏನಾಗಿದೆ. ಸೊ ಲೆಟ್ಸ್ ಸಿ. ನಾನು ನಿಮಗೆಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹಿಯರ್ ಯು ಗೋ. ಸೊ ನಿಮ್ಮ ಫೀಲಿಂಗ್ಸ್ ಈ ವ್ಯಕ್ತಿಯ ಬಗ್ಗೆ ಏನಿದೆ ಅಂತ ಫಸ್ಟ್ ನೋಡೋಣ. 9 ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ಈ ವ್ಯಕ್ತಿಗೆ ನೀವು ತುಂಬ ಎಫರ್ಟ್ಸ್ ನಿಮ್ಮ ಕಡೆಯಿಂದ ಹಾಕಿದ್ದೀರಾ, ಹಾಗೂ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ. ಕೆಲವರು ಹಣಕಾಸಿನ ವಿಷಯವಾಗೂ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ. ಹಣಕಾಸಿನ ವಿಷಯವಾಗಿ ನೀವು ಇವ್ರನ್ನ ನಂಬಿ ದುಡ್ಡು ಕೊಟ್ಟಿರೋದಾಗಿರ್ಬೋದು. ಕೆಲವರು, ಎಲ್ಲರೂ ಅಲ್ಲ, ಒಟ್ಟಿನಲ್ಲಿ ನೀವು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡೆ ಇವ್ರನ್ನ ನಿಮ್ಮ ಲೈಫ್ನಲ್ಲಿ ಸ್ವೀಕರಿಸಿದ್ದೀರಾ ಅಂತ ಹೇಳ್ಬಹುದು. ನಿಮ್ಮ ಕಡೆಯಿಂದ ಐ ಸಿ ಜೆನ್ಯುವಿನ್ ಅಪ್ರೋಚ್ ಅಂತ ಕೂಡ ನಾನು ಹೇಳ್ತೀನಿ. ಬಿಕಾಸ್ 9 ಆಫ್ ಪೆಂಟಿಕಲ್ಸ್ ಇಸ್ ಟಾಕಿಂಗ್ ಅಬೌಟ್ ದ ಎನರ್ಜಿ ಆಫ್ ಹ್ಯಾಪಿನೆಸ್ ಆ್ಯಂಡ್ ಪಾಸಿಟಿವ್ ಇಂಟೆನ್ಷನ್ಸ್ ಅಂತ ಕೂಡ ನಾನು ಹೇಳ್ತೀನಿ. ಸೊ ನಿಮ್ಮ ಕಡೆಯಿಂದ ನಾನೇನು ನೆಗೆಟಿವ್ ನೋಡ್ತಾ ಇಲ್ಲ, ಹಾಗೂ ಅವರು ನನಗೆ ಬೇಕು ಅನ್ನೋ ಉದ್ದೇಶದಲ್ಲೇ ಅವಾಗಿಂದಲೂ ಇದ್ದೀರಾ ಅಂತಲೇ ಹೇಳ್ತೀನಿ. ಓಕೆ, ಅವರ ಫೀಲಿಂಗ್ಸ್ ನಿಮ್ಮ ಕಡೆಗೆ ಏನಾಗಿದೆ ಅಂದರೆ 9 ಆಫ್ ಕಪ್ಸ್ ಬರ್ತಿರೋದ್ರಿಂದ 9 ಆ್ಯಂಡ್ 9 ಬಂದಿದೆ. 9 ಆಫ್ ಪೆಂಟಿಕಲ್ಸ್ ಅಲ್ಲಿ ಬಂದಿದೆ, 9 ಆಫ್ ಕಪ್ಸ್ ಇಲ್ಲಿ ಬಂದಿದೆ. ಸೊ ಇಬ್ಬರು ಒಂದು ಹ್ಯಾಪಿ ಸೋಲ್. ನೀವು ಪ್ರೀತಿನ ಗೌರವಿಸ್ತೀರ, ಹಾಗೂ ಇವರು ಕೂಡ ಪ್ರೀತಿನ ಅಷ್ಟೇ ಗೌರವಿಸ್ತಾರೆ. ಅವರ ಫೀಲಿಂಗ್ಸ್ ಈಗಲೂ ಕೂಡ ನಿಮ್ಮ ಬಗ್ಗೆ ಅಪಾರವಾಗಿದೆ ಅಂತ ಹೇಳ್ಬೋದು. ಮತ್ತು ನಿಮ್ಮ ಬಗ್ಗೆ ಅವ್ರು ತುಂಬ ಯೋಚನೆ ಮಾಡ್ತಾರೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ, ಹಾಗೂ ನೀವು ಬೇಕು ಅನ್ನುವಂಥ ಒಂದು ಅಡ್ಮಿರೇಷನ್ ಕೂಡ ಮಾಡ್ತಾರೆ. ನಿಮ್ಮನ್ನು ತುಂಬ ಅಡ್ಮೈರ್ ಮಾಡ್ತಾರೆ ಈ ವ್ಯಕ್ತಿ ಅಂತ ಹೇಳ್ತೀನಿ. ಅದಾದ ನಂತರ ರಿಲೇಷನ್ಶಿಪ್ ಎನರ್ಜಿ ಏನಾಗಿದೆ ಅಂದರೆ, ಇತ್ತೀಚೆಗೆ ಒಂದಷ್ಟು ಜಗಳಗಳಾಗಿರ್ಬೋದು, ಪ್ರಾಬ್ಲಮ್ಸ್ ಉದ್ಭವ ಆಗಿದೆ ನಿಮ್ಮ ಅವರ ನಡುವೆ. ಮಾತಿನ ಚಕಮಕಿ ಆಗಿರ್ಬೋದು. ಒಂದು ಸ್ವಲ್ಪ ಇಬ್ಬರೂ ಕೂಡ ಒಂದೊಳ್ಳೆ ಅಂಡರ್ಸ್ಟ್ಯಾಂಡಿಂಗಿಗೆ ಬರೋಕ್ಕಾಗ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಒಬ್ರಿಗೊಬ್ರು ಟೈಮ್ ಕೊಡೋಕ್ಕಾಗದೇ ಇರ್ಬೋದು, ಮಾತಾಡಿದ್ರೆ ಜಗಳ ಆಗ್ತಾಯಿದೆ. ಈ ಥರ ಎಲ್ಲ ಒಂದು ಪರಿಸ್ಥಿತಿಗೆ ಒಳಗಾಗಿದ್ದೀರಾ ಅಂತ ಹೇಳ್ಬೋದು. ಚಾಲೆಂಜಸ್ ಏನಾಗಿದೆ ಅಂತ ನೋಡೋಣ. ಪೇಜ್ ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ಮೊದಲು ಹಾಕಿದ ಇನ್ವೆಸ್ಟ್ಮೆಂಟ್, ಮೊದಲು ಮಾಡ್ತಾ ಇದ್ದ ಒಂದು ರಿಲೇಷನ್ಶಿಪ್ನಲ್ಲಿ ಟೈಮ್ ತೊಗೊಳ್ತಿದ್ರಿ, ಇಬ್ಬರೂ ಕೂಡ ಒಬ್ರಿಗೋಸ್ಕರ ಒಬ್ಬರು ಇರ್ತಿದ್ರಿ, ಅವೈಲೇಬಲ್ ಇದ್ರಿ. ಆದರೆ ನೀವು ಹಾಗೆ ವರ್ತಿಸ್ತಾ ಇದ್ದೀರಾ, ಅವರು ಹಾಗೆ ವರ್ತಿಸ್ತಾ ಇದ್ದಾರೆ, ಟೈಮ್ ಕೊಡ್ತಾ ಇಲ್ಲ. ಹಾಗೂ ಈ ಪ್ರೀತಿ ವಿಷಯವಾಗಿ ಇಬ್ಬರೂ ಕೂಡ ಇಂಟ್ರೆಸ್ಟ್ನ ಕಳ್ಕೊಳ್ತಿದ್ದೀರಾ ಅಂತಲೇ ಹೇಳಬಹುದು. ಸೀಕ್ರೆಟ್ಸ್ ಏನಾದರೂ ಈ ರಿಲೇಷನ್ಶಿಪ್ನಲ್ಲಿ ಇದೆಯಾ ಅಂದರೆ ಟೆಂಪರೆನ್ಸ್ ಬಂದಿದೆ. ಓಕೆ, ಔಟ್ಕಮ್ ಏನು ಬರ್ತಾ ಇದೆ ಅಂದರೆ ವರ್ಲ್ಡ್ ಬರ್ತಾ ಇದೆ. ಸೊ ಈ ವ್ಯಕ್ತಿ ನಿಮ್ಮನ್ನು ನಿಜವಾಗ್ಲೂ ಪ್ರೀತಿಸ್ತಾರಾ ಅನ್ನುವ ಕ್ವೆಶನ್ಗೆ ಕಿಂಗ್ ಆಫ್ ವಾಂಡ್ಸ್ ಬಂದಿದೆ. ಆನ್ಸರ್ ಈಸ್ ಅ ಎಸ್. ಐ ಟೋಲ್ಡ್ ಯು. 10 ಆಫ್ ಕಪ್ಸ್, ಲುಕ್ ಎಟ್ ದಿಸ್. ಇದು ಹ್ಯಾಪಿನೆಸ್ ಮತ್ತು ಪಾಸಿಟಿವ್ ಎನರ್ಜಿ, ಹಾಗೂ
ಇದು ಫ್ಯಾಮಿಲಿ ಕಾರ್ಡ್ ಅಂತಲೂ ಹೇಳ್ತೀವಿ. ರಿಲೇಷನ್ಶಿಪ್ ರೀಡಿಂಗಿಗೆ ಇದು ಬಂದರೆ ಅದ್ಭುತವಾದ ಸೈನ್ ಅದು. ಸೊ ಅದು ನಿಮಗೆ ಸಿಕ್ಕಿದೆ. ಈ ವ್ಯಕ್ತಿ ನಿಮ್ಮನ್ನು ಅಪಾರವಾಗಿ ಗೌರವಿಸ್ತಾರೆ ಹಾಗೂ ನೀವಿಲ್ಲದೆ ಅವ್ರ ಲೈಫ್ ಝೀರೋ ಆ ರೀತಿಯಾಗಿ ನಿಮ್ಮನ್ನು ನೋಡ್ತಾರೆ. ಪ್ರೀತಿ ಅಂತ ಬಂದಾಗ ಅಫ್ಕೋರ್ಸ್ ನಿಮಗೆ ಅವ್ರು ಬೇಕು ಹಾಗೂ ಅವ್ರಿಗೂ ನೀವು ಬೇಕು. ಸೊ ತುಂಬ ಜೆನ್ಯುವಿನ್ನಾಗಿ ಪ್ರೀತಿಸಿದ್ದಾರೆ. ಯಾವುದೇ ರೀತಿಯಾದ ಸುಳ್ಳಾಗಿರ್ಬೋದು, ಮುಚ್ಚುಮರೆ ಆಗಿರ್ಬೋದು, ಆ ಥರದ್ದು ನಾನೇನೂ ನೋಡ್ತಾ ಇಲ್ಲ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಯಾವುದೋ ಒಂದು ವಿಷಯವಾಗಿ. ನೀವು ಅವ್ರನ್ನ ಅಪಾರ್ಥ ಮಾಡ್ಕೊಂಡಿದ್ದೀರಾ. ಅದರಿಂದನೇ ಸ್ವಲ್ಪ ಕ್ಲಾರಿಟಿ ಪಡೆಯೋದಕ್ಕೋಸ್ಕರ ಮೇ ಬಿ ಈ ರೀಡಿಂಗ್ನ ನೋಡ್ತಿರ್ಬೋದು. ಆದರೆ ನೀವು ಆತಂಕ ಪಡ್ಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಖಂಡಿತವಾಗ್ಲೂ ಹೇಳ್ತೀನಿ. ದ್ಯಾಟ್ ಈಸ್ ವಾಟ್ ಐ ಆಮ್ ಸೀಯಿಂಗ್. ಯು ಜಸ್ಟ್ ಹ್ಯಾವ್ ಟು ರಿಲ್ಯಾಕ್ಸ್. ಇನ್ನು ಕೆಲವೇ ವಾರಗಳಲ್ಲಿ ನಿಮ್ಮ ರಿಲೇಷನ್ಶಿಪ್ ಹೀಲ್ ಆಗುತ್ತೆ, ಸರಿ ಹೋಗುತ್ತೆ ಅಂತ ಬರ್ತಾ ಇದೆ. ಬಿಕಾಸ್ ಪ್ರೀತಿ ಇದೆ ಹಾಗೂ ಒಬ್ರಿಗೆ ಒಬ್ಬರು ಬೇಕು ಅನ್ನುವ ಆಸೆ ಇದೆ. ಸೊ ಇದೆರಡೇ ಇಂಪಾರ್ಟೆಂಟ್ ಆಗಿದೆ. ಇದೆರಡೂ ಇದೆ ಈ ರಿಲೇಷನ್ಶಿಪ್ನಲ್ಲಿ. ಅದನ್ನೇ ನಾನು ನೋಡ್ತಾ ಇರುವಂಥದ್ದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈಗ ನಾನು 2ನೇ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. 2ನೇದು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರ ರೀಡಿಂಗ್ ಮಾಡ್ತೀನಿ. ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ ನಿಮ್ಮ ಬಗ್ಗೆ, ಅವ್ರು ನಿಜವಾಗ್ಲೂ ನಿಮ್ಮನ್ನು ಪ್ರೀತಿಸ್ತಾರ, ಎಲ್ಲ ಕುರಿತಾಗೂ ಕೂಡ ಈ ಒಂದು ರೀಡಿಂಗ್ನಲ್ಲಿ ನಿಮಗೆ ಕ್ಲಾರಿಟಿ ಖಂಡಿತವಾಗ್ಲೂ ಸಿಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಸೊ ನಿಮ್ಮ ಫೀಲಿಂಗ್ಸ್ ಅವರ ಬಗ್ಗೆ ಏನಿದೆ ಹಾಗೂ ಅವರ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನಿದೆ ಹಾಗೂ ಈ ರಿಲೇಷನ್ಶಿಪ್ ಎನರ್ಜಿ ಏನಾಗಿದೆ ಪ್ರೆಸೆಂಟ್, ಚಾಲೆಂಜಸ್ ಏನಿದೆ, ಏನಾದರೂ ಸೀಕ್ರೆಟ್ಸ್ ಈ ರಿಲೇಷನ್ಶಿಪ್ನಲ್ಲಿ ಇದೆಯಾ, ಔಟ್ಕಮ್ ಏನಿದೆ ಅಂತ ನೋಡೋಣ. ಈ ಒಂದು ರೀಡಿಂಗ್ನಲ್ಲಿ ನಿಮಗೆ ಖಂಡಿತವಾಗ್ಲೂ ಕ್ಲಾರಿಟಿ ಸಿಗುತ್ತೆ ಅಂತಲೇ ಹೇಳ್ತೀನಿ. ಬಿಕಾಸ್ ಆಲ್ಮೋಸ್ಟ್ ನಿಮ್ಮ ಡೌಟ್ಸ್, ಕ್ವೆಶನ್ಸ್ ಏನಿರುತ್ತೆ ಅದು ನಿಮಗೆ ಇದರಲ್ಲೇ ಕ್ಲಾರಿಫೈ ಆಗಿಬಿಟ್ಟಿರಬೇಕು. ಹಾರ್ಟ್ ಬ್ರೇಕ್ ಬರ್ತಿರೋದ್ರಿಂದ ನಿಮ್ಮ ಫೀಲಿಂಗ್ಸ್ನ ಅವ್ರು ಅರ್ಥ ಮಾಡ್ಕೊಂಡಿಲ್ಲ, ಅವ್ರು ನಿಮಗೆ ಹರ್ಟ್ ಮಾಡಿದ್ದಾರೆ. ಈಗ ನೀವು ಒಂದು ನೋವಿನ ಪರಿಸ್ಥಿತಿನಲ್ಲಿದ್ದೀರಾ, ಅವ್ರನ್ನ ನೀವು ಕ್ಷಮಿಸೋಕ್ಕಾಗ್ತಾ ಇಲ್ಲ. ಆ ರೀತಿಯಾದ ಒಂದು ಎನರ್ಜಿನ ಅವ್ರು ನಿಮಗೆ ಪಾಸ್ ಮಾಡಿದ್ದಾರೆ. ಮೇ ಬಿ ಟ್ರಸ್ಟ್ ಇರ್ಬೋದು, ಟ್ರಸ್ಟ್ನ ಬ್ರೇಕ್ ಮಾಡಿರ್ಬೋದು. ನಿಮ್ಮ ಪ್ರೀತಿನ ಅವರು ಅರ್ಥ ಮಾಡ್ಕೊಳ್ಳದೆ ನಿಮಗೆ ಒಂದು ನೆಗೆಟಿವ್ ಎನರ್ಜಿನ ಪಾಸ್ ಮಾಡಿದ್ದಾರೆ ರಿಲೇಷನ್ಶಿಪ್ನಲ್ಲಿ. ಅವರ ಫೀಲಿಂಗ್ಸ್ ಏನು ಬರ್ತಾ ಇದೆ ಅಂದರೆ 2 ಆಫ್ ಕಪ್ಸ್ ಬರ್ತಾ ಇದೆ. ಅವರ ಪ್ರಕಾರವಾಗಿ ಅವರೇನು ತಪ್ಪು ಮಾಡಿಲ್ಲ ಅನ್ನುವಂಥ ಒಂದು ಯೋಚನೆಯಲ್ಲಿದ್ದಾರೆ ಹಾಗೂ ಈ ರಿಲೇಷನ್ಶಿಪ್ ಇವತ್ತಲ್ಲ ನಾಳೆ ಖಂಡಿತವಾಗ್ಲೂ ಸರಿ ಹೋಗುತ್ತೆ ಅನ್ನುವಂಥ ಒಂದು ವಿಶ್ವಾಸದಲ್ಲೂ ಈ ವ್ಯಕ್ತಿ ಇದ್ದಾರೆ ಅಂತ ಹೇಳ್ಬೋದು. ರಿಲೇಷನ್ಶಿಪ್ ಎನರ್ಜಿ ಹೇಗಿದೆ, ಓ ಗಾಡ್, 8 ಆಫ್ ಸ್ವೋರ್ಡ್ಸ್ ಬರ್ತಾ ಇದೆ. ಸೊ ಇಬ್ಬರು ಕೂಡ ಮೇ ಬಿ ಒಬ್ರನ್ನೊಬ್ಬರು ಹರ್ಟ್ ಮಾಡೋದು, ಬೇಜಾರು ಮಾಡೋದು, ಕುಂಕು ಮಾತಾಡೋದು, ಈ ಥರ ಎಲ್ಲ ಒಂದು ನೋವಿನ ಪರಿಸ್ಥಿತಿನಲ್ಲೇ ಇದ್ದೀರಾ. ಮೇ ಬಿ ಇತ್ತೀಚೆಗೆ ಏನೋ ಒಂದು ಅವರ ನಡುವೆ ಆಗಿದೆ. ಮೇ ಬಿ ಅವ್ರನ್ನ ನೀವು ಬ್ಲೈಂಡಾಗಿ ಟ್ರಸ್ಟ್ ಮಾಡಿದ್ದೀರಾ, ಅವ್ರು ನಿಮ್ಮ ಟ್ರಸ್ಟ್ನ ಬ್ರೇಕ್ ಮಾಡಿದ್ದಾರೆ. ಮೇ ಬಿ ಒಂದು ಮೋಸ ಇರಬಹುದು, ಸುಳ್ಳಿರಬಹುದು, ಇದು ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರಬಹುದು ಕೆಲವರಿಗೆ, ಎಲ್ಲರಿಗೂ ಅಲ್ಲ. ಆದರೂ ಕೂಡ ಅವ್ರಿಗೆ ನೀವೇ ಬೇಕು ಅನ್ನುವಂಥ ಒಂದು ಮನಸ್ಥಿತಿನಲ್ಲೇ ಇದ್ದಾರೆ, ವಿಚ್ ಇಸ್ ಆ್ಯಕ್ಚುಲಿ ನಾಟ್ ಅ ಗುಡ್ ಸೈನ್. ಆದರೂ ಏನಿದೆ ನನ್ನ ರೀಡಿಂಗ್ನಲ್ಲಿ ಹೇಳಬೇಕಾಗತ್ತೆ, ಅವರು ನಿಮಗೆ ಮ್ಯಾನ್ಯುಪ್ಯುಲೇಷನ್ ಮಾಡಿದ್ದಾರೆ. ಒಂದಷ್ಟು ಮುಚ್ಚುಮರೆಗಳು ನಾನು ಈ ರಿಲೇಷನ್ಶಿಪ್ನಲ್ಲಿ ನೋಡ್ತಾ ಇದ್ದೀನಿ. ಚಾಲೆಂಜಸ್ ಏನಿದೆ ಅಂದರೆ 7 ಆಫ್ ವಾಂಡ್ಸ್, 9 ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ಹೆವಿ ಆಗಿದೆ, ಸ್ಟ್ರೆಸ್ ಇದೆ. ಹಾಗೂ ನಿಮಗೇನು ಅನ್ನಿಸ್ತಿದೆ ಅಂದರೆ ನಾನೇ ಎಲ್ಲ ಮಾಡ್ತಾಯಿದ್ದೀನಿ, ನನಗೇನು ಈ ರಿಲೇಷನ್ಶಿಪ್ನಲ್ಲಿ ಬೇಕಾಗಿರುವಂಥ ವಿಷಯ ಸಿಗ್ತಾ ಇಲ್ಲ, ನನಗೇನು ಡಿಸರ್ವಿಂಗ್ ಅನಿಸುತ್ತೆ ಅದು ನನ್ನ ಪಾರ್ಟ್ನರಿಂದ ಅಂದರೆ ಈ ವ್ಯಕ್ತಿಯಿಂದ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಮನಸ್ಥಿತಿನಲ್ಲಿ ನೀವಿದ್ದೀರಾ. ಸೀಕ್ರೆಟ್ಸ್ ಏನಾದರೂ ಇದೆಯಾ ಅಂದರೆ 5 ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ಆನ್ಸರ್ ಇಸ್ ಅ ಎಸ್. ಅವರು ಒಂದಷ್ಟು ಮುಚ್ಚುಮರೆನ ಮಾಡಿದ್ದಾರೆ. ನೀವು ಕೇಳಿರೋ ಪ್ರಶ್ನೆಗಳಿಗೆ ಅವರು ಡೈರೆಕ್ಟಾಗಿ ಉತ್ತರ ಕೊಟ್ಟಿಲ್ಲ. 5 ಇಸ್ ಕಾನ್ಫ್ಲಿಕ್ಟ್ ಕಾರ್ಡ್ ಅಂತ ಕೂಡ ಹೇಳ್ತೀವಿ. ಸೊ ಎಸ್, ಸೀಕ್ರೆಟ್ಸ್ನ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿಲ್ಲದೆ ನಿಮ್ಮ ಬೆನ್ನ ಹಿಂದೆ ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದು ರಿಲೇಷನ್ಶಿಪ್ ಬ್ರೇಕ್ ಆಗುವಂಥ ವಿಷಯಗಳು ಖಂಡಿತವಾಗ್ಲೂ ಆಗಿದೆ ಅಂತ ಹೇಳ್ತೀನಿ. ಔಟ್ಕಮ್ ಏನು ಬರ್ತಾ ಇದೆ ಅಂದರೆ ಇಂಬ್ಯಾಲೆನ್ಸ್ ಬರ್ತಾ ಇದೆ. ಸೊ ಈ ವ್ಯಕ್ತಿಯಿಂದಾನೇ ಈ ರಿಲೇಷನ್ಶಿಪ್ ಹಾಳಾಗಿದೆ ಅಂತ ಹೇಳ್ಬೋದು. ನೀವು ಇಷ್ಟಪಡುವಂಥ ವ್ಯಕ್ತಿ ಅವ್ರೇನು ಅಂದ್ಕೊಂಡಿದ್ದಾರೆ ಅಂದರೆ ಅವ್ರು ಏನೇ ಮಾಡಿದ್ರು ನಿಮ್ಮ ಬೆನ್ನ ಹಿಂದೆ ನಿಮಗೆ ಗೊತ್ತಾಗಲ್ಲ ಅನ್ನುವಂಥ ಒಂದು ಓವರ್ ಕಾನ್ಫಿಡೆನ್ಸ್ನಲ್ಲಿದ್ದಾರೆ. ಆದರೆ ನಿಮ್ಗೆ ಈಗಾಗಲೇ ಡೌಟ್ ಬಂದುಬಿಟ್ಟಿದೆ, ಇವ್ರು ಯಾಕೋ ಲಾಯಲ್ ಆಗಿಲ್ಲ ನನ್ನ ಹತ್ರ, ಯಾಕೋ ಏನೋ ಸರಿ ಇಲ್ಲ ಅನ್ನುವಂಥ ಒಂದು ಇಂಟ್ಯೂಷನ್ ನಿಮಗೆ ಸ್ಟ್ರಾಂಗಾಗಿ ಬರ್ತಾ ಇದೆ.
ಸೊ ಆನ್ ದ ಹೋಲ್ ರೀಡಿಂಗ್ ಪ್ರಕಾರವಾಗಿ ನಾನು ನೋಡೋಕ್ಕೆ ಹೋದರೆ ನಿಮಗೆ ಇವ್ರು ಬೇಡ ಅನ್ನುವಂಥ ಒಂದು ಮನಸ್ಥಿತಿ ಬಂದುಬಿಟ್ಟಿದೆ. ನನಗೆ ಸಾಕಾಗೋಗಿದೆ, ನಾನು ಇನ್ನೆಷ್ಟು ನಂಬೋದು, ಯಾಕೆಂದರೆ ಈ ವ್ಯಕ್ತಿ ತುಂಬ ಡಾಮಿನೇಟಿಂಗ್ ಆಗಿದ್ದಾರೆ ಹಾಗೂ ಹರ್ಟ್ ಮಾಡ್ತಾರೆ. ಅವ್ರದ್ದೇ ಆದ ಒಂದು ಕಂಫರ್ಟ್ ಝೋನ್ನಲ್ಲಿರ್ತಾರೆ. ಅವ್ರ ಖುಷಿಗೆ ಅವ್ರು ಯಾವುದೇ ರಿಸ್ಕ್ ತೊಗೊಳಕ್ಕೂ ರೆಡಿ ಇದ್ದಾರೆ. ಆದರೆ ನೀವು ಅಂತ ಬಂದಾಗ ನಿಮಗೆ ಅವರು ಪ್ರಾಪರಾಗಿ ರೆಸ್ಪಾನ್ಸ್ ಮಾಡದೇ ಇರುವಂಥದ್ದು, ಪ್ರಾಪರಾಗಿ ಟೈಮ್ ಕೊಡದೇ ಇರುವಂಥದ್ದು, ಆದರೂ ನೀವು ಇದ್ದೇ ಇರ್ತೀರಾ ಅವ್ರ ಲೈಫ್ನಲ್ಲಿ ಅನ್ನುವಂಥ ಓವರ್ ಕಾನ್ಫಿಡೆನ್ಸ್ನಲ್ಲೂ ಇದ್ದಾರೆ. ಎಲ್ಲಿ ಹೋಗ್ತಾಳೆ ಇಲ್ಲೇ ಇರ್ತಾಳೆ, ಎಲ್ಲಿ ಹೋಗ್ತಾನೆ ಇಲ್ಲೇ ಇರ್ತಾನೆ, ಈ ಥರ ಒಂದು ನೆಗೆಟಿವ್ ಎನರ್ಜಿನೂ ಕೂಡ ಅವರು ಇಟ್ಕೊಂಡಿದ್ದಾರೆ. ನಿಮ್ಮ ಬಗ್ಗೆ ಅವ್ರಿಗೆ ಅದೇ ಮನಸ್ಥಿತಿ ಇರುವಂಥದ್ದು, ಬಂದೇ ಬರ್ತಾಳೆ, ಎಲ್ಲಿ ಹೋಗಬಹುದು, ಆ ಥರ ಒಂದು ಮನಸ್ಥಿತಿ ಈ ವ್ಯಕ್ತಿಯಲ್ಲಿ ಇದೆ ಅಂತ ನಾನು ನೋಡ್ತಾ ಇದ್ದೀನಿ. ಸೊ ನೀವು ಈ ಒಂದು ರಿಲೇಷನ್ಶಿಪ್ ರೀಡಿಂಗ್ ತೊಗೊಳ್ತಾ ಇದ್ದೀರಾ ಅಂದರೆ, ಈಗ ಯಾರು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಸ್ಪೆಷಲಾಗಿ ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಎನಲೈಸ್ ಮಾಡ್ಕೊಳ್ಳಿ. ಯಾಕೆಂದರೆ ಇಂಬ್ಯಾಲೆನ್ಸ್ ನೋಡ್ತಾ ಇದ್ದೀನಿ. ಈ ವ್ಯಕ್ತಿ ಬದಲಾಗುವ ಒಂದು ಸಾಧ್ಯತೆ ತುಂಬ ಕಮ್ಮಿ ಇದೆ. ನಿಮಗೆ ಬೆನ್ನ ಹಿಂದೆ ಚೂರಿ ಹಾಕೋದು, ಮೋಸ ಮಾಡುವಂಥದ್ದು, ಸುಳ್ಳು ಹೇಳುವಂಥದ್ದನ್ನ ಅವರು ಅಭ್ಯಾಸನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ನೀವು ತುಂಬ ನೋವು ಅನುಭವಿಸ್ತಿದ್ದೀರಾ, ನರಳುತ್ತಿದ್ದೀರಾ ಕೂಡ. ಸೊ ದ್ಯಾಟ್ಸ್ ಹೌ ಇಟ್ ಈಸ್. ಅದು ನಿಮ್ಮ ರೀಡಿಂಗ್ ಆಗಿತ್ತು. ನಾನಿವಾಗ ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರ ರೀಡಿಂಗ್ ನೋಡೋಣ ಏನು ಬರುತ್ತೆ ಅಂತ. ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮ್ಮನ್ನು ನಿಜವಾಗ್ಲೂ ಪ್ರೀತಿಸ್ತಾರ? ಡೂ ದೇ ಲವ್ ಯು? ಓಕೆ, ಸೊ ನಿಮ್ಮ ಫೀಲಿಂಗ್ಸ್ ಫಸ್ಟ್ ನೋಡೋಣ. ಅದಾದ ನಂತರ ಅವರ ಫೀಲಿಂಗ್ಸ್ ಏನಾಗಿದೆ ಮತ್ತು ಈ ರಿಲೇಷನ್ಶಿಪ್ ಎನರ್ಜಿ ಹೇಗಿದೆ, ಚಾಲೆಂಜಸ್ ಏನಿದೆ ಈ ರಿಲೇಷನ್ಶಿಪ್ನಲ್ಲಿ, ಸೀಕ್ರೆಟ್ಸ್ ಏನಾದರೂ ಈ ರಿಲೇಷನ್ಶಿಪ್ನಲ್ಲಿ ಇದೆಯಾ, ಔಟ್ಕಮ್ ಏನಿದೆ ಅಂತ ನೋಡೋಣ. ಸೊ ಲೆಟ್ ಸ್ಟಾರ್ಟ್. ಪೇಜ್ ಆಫ್ ಪೆಂಟಕಲ್ಸ್ ಬರ್ತಾ ಇದೆ. ಇತ್ತೀಚೆಗೆ ನೀವು ಅವರ ಮೇಲೆ ಇಂಟ್ರೆಸ್ಟ್ನ ಹಾಗೂ ಎಫರ್ಟ್ಸ್ನ ಹಾಕ್ತಾ ಇಲ್ಲ. ಓಕೆ, ಹಾಗೂ ಅವರು ಈ ರಿಲೇಷನ್ಶಿಪ್ಗೆ ತುಂಬ ಮಾಡ್ತಾ ಇದ್ದಾರೆ. ಅವರು ಖಂಡಿತವಾಗ್ಲೂ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಈಗಲೂ ಕೂಡ ಅವರು ಈ ಒಂದು ರಿಲೇಷನ್ಶಿಪ್ಗೆ ನಾನು ಹೋರಾಟ ಮಾಡಲೇಬೇಕು, ನಾನು ಬಿಟ್ಕೊಡ್ಬಾರ್ದು, ನಾನು ಸರಿ ಮಾಡಬೇಕು. ಸೊ ಮೇ ಬಿ ಅವ್ರು ನಿಮ್ಮನ್ನ ಹರ್ಟ್ ಮಾಡಿರ್ಬೋದು, ಅದರಿಂದನೇ ನೀವು ಅವರಿಂದ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತಿರ್ಬೋದು, ಮಾತು ಬಿಟ್ಟಿರ್ಬೋದು. ಸಮ್ ಕೈಂಡ್ ಆಫ್ ನೆಗೆಟಿವ್ ಎನರ್ಜಿ ಆಲ್ಸೋ ಐ ಆಮ್ ಪಿಕಿಂಗ್ ಅಪ್ ರೈಟ್ ನಾವು. ರಿಲೇಷನ್ಶಿಪ್ ಎನರ್ಜಿ ಬರ್ತಿರೋದು 4 ಆಫ್ ಪೆಂಟಿಕಲ್ಸ್. ಓಪನ್ ಅಪ್ ಆಗ್ತಾ ಇಲ್ಲ, ನೀವು ಓಪನ್ ಅಪ್ ಆಗೋಕ್ಕೆ ರೆಡಿ ಇಲ್ಲ, ಅವರು ಹಾಗೆ ವರ್ತಿಸ್ತಾ ಇದ್ದಾರೆ. ಸೊ ಮಾತುಕತೆ ಕಮ್ಮಿ ಇರ್ಬೋದು ಅಥವಾ ಮಾತೇ ಇಲ್ಲದೆ ಇರಬಹುದು. ಡಿಸ್ಟೆನ್ಸ್ ನಾನು ಪಿಕ್ ಮಾಡ್ತಾ ಇದ್ದೀನಿ. ಅವರ ಸೆಪರೇಷನ್ ಕೂಡ ನಾನು ನೋಡ್ತಾ ಇದ್ದೀನಿ. ಆದರೆ ಅವರು ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ಅಟೆನ್ಷನ್ನ ಗೇನ್ ಮಾಡೋದಕ್ಕೆ. ಮೇ ಬಿ ನಿಮ್ಮ ವಿಡಿಯೋ, ನಿಮ್ಮ ಸೋಷಲ್ ಮೀಡಿಯಾ ನೋಡುವಂಥದ್ದು, ಅಂದರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಚೆಕ್ ಮಾಡೋದಾಗಿರ್ಬೋದು, ಫೇಸ್ಬುಕ್ ಅಕೌಂಟ್ ಚೆಕ್ ಸೊ ನಿಮ್ಮ ಒಂದು ಸ್ಟೆಪ್ನೂ ಕೂಡ ಈ ವ್ಯಕ್ತಿ ತುಂಬ ಒಬ್ಸರ್ವ್ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ವ್ಯಕ್ತಿ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೂ ಇವತ್ತಲ್ಲ ನಾಳೆ ರಿಲೇಷನ್ಶಿಪ್ ಸರಿ ಹೋಗುತ್ತೆ, ನಾನು ಸರಿ ಮಾಡ್ಕೊಳ್ತೀನಿ ಅನ್ನುವಂಥ ಒಂದು ಭಾವನೆಯಲ್ಲೂ ಇದ್ದಾರೆ. ಆದರೆ ನಿಮಗೆ ಈ ವ್ಯಕ್ತಿ ಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇಲ್ಲ. ನಿಮಗೇನೆ ಒಂದು ಬ್ರೇಕ್ ಬೇಕು ಅನ್ನಿಸ್ತಾ ಇದೆ. ನಾನೇ ಬ್ರೇಕ್ ತೊಗೊಳ್ತೀನಿ, ನಾನು ಯಾಕೆ ಇಷ್ಟೆಲ್ಲ ಹೋರಾಟ ಮಾಡಬೇಕು? ಯಾಕಂದರೆ ನೀವು ತುಂಬ ಎಫರ್ಟ್ಸ್ ಹಾಕಿದ್ದೀರಾ, ಅವ್ರು ಅದಕ್ಕೆ ವ್ಯಾಲ್ಯೂ ಕೊಟ್ಟಿಲ್ಲ, ಅವ್ರು ಅದನ್ನು ಪ್ರೆಷಿಯಸ್ ಆಗಿ ನೋಡ್ಕೊಂಡಿಲ್ಲ ರಿಲೇಷನ್ಶಿಪ್ನ. ಚಾಲೆಂಜಸ್ ಏನು ಬರ್ತಾ ಇದೆ ಅಂದರೆ, 6 ಆಫ್ ಸ್ವೋರ್ಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ನಿಮ್ಮನ್ನ ತುಂಬ ಹರ್ಟ್ ಮಾಡಿದ್ದಾರೆ, ನೋವು ಕೊಟ್ಟಿದ್ದಾರೆ, ಹಾಗೂ ನಿಮ್ಮ ಬೆನ್ನಿಗೆ ಚೂರಿ ಕೂಡ ಹಾಕಿದ್ದಾರೆ. ಒಂದಷ್ಟು ವಿಷಯಗಳಲ್ಲಿ ಓಪನ್ ಆಗಿ ಏನೂ ಹೇಳ್ಕೊಂಡಿಲ್ಲ. ತುಂಬ ಸೀಕ್ರೆಟ್ಸ್ನ ಖಂಡಿತವಾಗ್ಲೂ ಈ ವ್ಯಕ್ತಿ ಮೇಂಟೈನ್ ಮಾಡಿದ್ದಾರೆ. ಅದಾದ ನಂತರ ಲುಕ್ ಎಟ್ ದಿಸ್, ಅವರು ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಕ್ಯಾನ್ ಯು ಸಿ ಇಟ್? ಸೊ ಅಫ್ಕೋರ್ಸ್ ಈ ವ್ಯಕ್ತಿ ಲಾಯಲ್ ಅಂತ ಬಂದಾಗ ಆ ಲಾಯಲ್ ವಿಷಯವಾಗಿ ಲಾಯಾಲಿಟಿನ ಮೇಂಟೈನ್ ಮಾಡಿಲ್ಲ. ಅಂದರೆ ಸ್ವಾರ್ಥತೆ ಜಾಸ್ತಿ ನೋಡ್ತಾ ಇದ್ದೀನಿ ನೀವು ಇಷ್ಟಪಡುವಂಥ ವ್ಯಕ್ತಿಯಲ್ಲಿ. ಹಾಗೂ ಅವರೊಂದಷ್ಟು ತಪ್ಪುಗಳನ್ನ ಮಾಡಿದ್ದಾರೆ, ನಿಮ್ಗದಿಷ್ಟ ಆಗಿಲ್ಲ. ಮೋಸ ಇರ್ಬೋದು, ಅಥವಾ ದ್ರೋಹ ಇರ್ಬೋದು, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಕೆಲವರಿಗಿರ್ಬೋದು. ಅಂದರೆ ಇನ್ನೊಬ್ಬ ಹೆಣ್ಣಿನ ಸಹವಾಸ ಅಥವಾ ಇನ್ನೊಬ್ಬ ಗಂಡಿನ ಸಹವಾಸ ಈ ರಿಲೇಷನ್ಶಿಪ್ನಲ್ಲಿ ನಾನು ತುಂಬ ಸ್ಟ್ರಾಂಗಾಗಿ ಪಿಕ್ ಮಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ನಿಮ್ಮನ್ನು ಹರ್ಟ್ ಮಾಡಿದ್ದಾರೆ. ಹಾಗೂ ನಿಮಗೆ ಇತ್ತೀಚೆಗೆ ಅದು ಶಾಕಿಂಗ್ ಎಕ್ಸ್ಪೀರಿಯೆನ್ಸ್ ಕೊಟ್ಟಿದೆ. ನೀವು ಇವಾಗ ಈ ಒಂದು ವಿಷಯವನ್ನು ತಿಳ್ಕೊಂಡಿದ್ದೀರಾ ಅಂತ ಕೂಡ ಬರ್ತಾ ಇದೆ. ಔಟ್ಕಮ್ ಏನು ಬರ್ತಾ ಇದೆ ಅಂದರೆ 2 ಆಫ್ ವಾಂಡ್ಸ್ ಇರೋದ್ರಿಂದ ನೀವಿವಾಗ ಬ್ರೇಕ್ ತೊಗೊಂಡಿರೋದು ಏನಕ್ಕೆ ಅಂದರೆ, ಇವ್ರು ಬೇಕಾ ಬೇಡವಾ ಅಂತ ಕ್ವೆಶನ್ ಮಾಡ್ಕೊಳ್ತಾ ಇದ್ದೀರಾ. ಆದರೆ ಅವ್ರು ನಿಮ್ಮನ್ನು ಈಗಲೂ ಪ್ರೀತಿಸ್ತಾ ಇದ್ದಾರೆ, ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ ನಿಮಗೆ ಅವ್ರು ಮಾಡಿರುವಂಥ ದ್ರೋಹ ನೆನೆಸ್ಕೊಂಡು ತುಂಬ ನೋವಾಗ್ತಾ ಇದೆ. ಇದೆಲ್ಲ ನಾನು ಪಿಕ್ ಮಾಡ್ತಾ ಇದ್ದೀನಿ.
ಲೆಟ್ ಮೀ ಪುಲ್ ಫ್ಯೂ ಮೋರ್ ಕ್ಲಾರಿಫಿಕೇಷನ್ ಕಾರ್ಡ್ಸ್ ಫಾರ್ ಯು. ಸೊ ಆಪ್ಷನ್ಸ್ ಇರೋದ್ರಿಂದ ನಿಮ್ಮನ್ನು ಹೊರತುಪಡಿಸಿ ಇನ್ನೊಬ್ಬ ವ್ಯಕ್ತಿ ಜೊತೆ ತುಂಬ ಕ್ಲೋಸ್ ಆಗಿರೋದು, ಹಾಗೂ ನೀವು ಬೇಕು ಅನ್ನುವಂಥ ಒಂದು ಹಠ ಈ ವ್ಯಕ್ತಿಯಲ್ಲಿದೆ. ಅದರಿಂದ ನೀವು ಅದನ್ನು ಇಷ್ಟಪಡ್ತಾ ಇಲ್ಲ. ನಾನೊಂದು ಥರ್ಡ್ ವೀಲ್ ಆಗಿ ಯಾಕಿರಬೇಕು ರಿಲೇಷನ್ಶಿಪ್ನಲ್ಲಿ, ನನಗೆ ಯಾವಾಗಲೂ ಒಂದು ಜೆನ್ಯುವಿನ್ ಅಪ್ರೋಚ್ ಬೇಕು, ಹಾಗೂ ನನಗೆ ನ್ಯಾಯ ಇರುವಂಥ ಒಂದು ರಿಲೇಷನ್ಶಿಪ್ ಬೇಕು. ಮೋಸ ಇದ್ದರೆ ನನಗೆ ಬೇಡ ಅನ್ನುವಂಥ ಒಂದು ಥಾಟ್ ಪ್ರೊಸೆಸ್ನಲ್ಲಿ ನೀವಿದ್ದೀರಾ. ಆದರೆ ಅವ್ರು ನಿಮಗೆ ತುಂಬ ಮೋಸ ಮಾಡಿದ್ದಾರೆ, ನೋವು ಕೊಟ್ಟಿದ್ದಾರೆ, ಹಾಗೂ ಬೇಜಾರು ಕೂಡ ಮಾಡಿದ್ದಾರೆ. ಆನ್ ದ ಹೋಲ್ ರಿಲೇಷನ್ಶಿಪ್ ಅಂತ ಬಂದಾಗ, ಪ್ರೀತಿ ಅಂತ ಬಂದಾಗ, ಈ ಪ್ರೀತಿಗೆ ವ್ಯಕ್ತಿ ಬೆಲೆ ಕೊಟ್ಟಿಲ್ಲ. ಪ್ರೀತಿ ವಿಚಾರವಾಗಿ ಅವರ ಪ್ರಕಾರವಾಗಿ ನೋಡೋಕ್ಕೆ ಹೋದರೆ ನಾನು ಈಗಲೂ ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತಲೇ ಹೇಳ್ತಾರೆ. ಆದರೆ ಆ ಪ್ರೀತಿನ ಈ ರೀತಿಯಾಗಿ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ನಿಮ್ಮ ನಂಬಿಕೆನ ಅವರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ನೀವು ಕೊಟ್ಟಿರುವಂಥ ಜೆನ್ಯುವಿನ್ ಪ್ರೀತಿನ ಅವರು ಸರಿಯಾಗಿ ನೋಡಿಕೊಂಡಿಲ್ಲ. ಆನ್ ದ ಹೋಲ್ ಇಟ್ ಈಸ್ ಆ್ಯಕ್ಚುಲಿ ನಾಟ್ ಲುಕಿಂಗ್ ಗುಡ್. ತುಂಬ ಪ್ರಾಬ್ಲಮ್ಸ್ ಇದೆ, ಪಝಲ್ಡ್ ಇದೆ, ರಿಲೇಷನ್ಶಿಪ್ನಲ್ಲಿ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇದೆ. ಸೊ ನೀವು ಈ ರಿಲೇಷನ್ಶಿಪ್ನ ಅನಲೈಸ್ ಮಾಡ್ಕೋಬೇಕಾಗತ್ತೆ, ಏನು ಮಾಡಬಹುದು ಅಂತ ಯೋಚನೆ ಮಾಡಿ. ಬಟ್ ಎಸ್, ಎನರ್ಜಿ ವೈಸ್ ನೆಗೆಟಿವ್ ಆಗೇ ಬರ್ತಾ ಇದೆ. ನಾನೇನೋ ನೀವು ತುಂಬಾ ಸರಿ ಹೋಗುತ್ತೆ ಅನ್ನೋದು ನಾನು ನೋಡ್ತಾ ಇಲ್ಲ. ಯಾಕೆ ಅಂದರೆ ಈ ವ್ಯಕ್ತಿಗೆ ಒಂದು ಬ್ಯಾಡ್ ಹ್ಯಾಬಿಟ್ ಇದೆ. ಆ ಬ್ಯಾಡ್ ಹ್ಯಾಬಿಟ್ಟಿಂದನೇ ರಿಲೇಷನ್ಶಿಪ್ ಹಾಳಾಗಿದೆ ಅಂತಲೂ ಹೇಳ್ಬೋದು. ಆ ಬ್ಯಾಡ್ ಹ್ಯಾಬಿಟ್ ಏನೇ ಆಗಿರ್ಬೋದು, ಆ್ಯಸ್ ಐ ಟೋಲ್ಡ್, ಇತ್ತೀಚೆಗೆ ನಿಮ್ಮ ಅವರ ನಡುವೆ ಬಂದಿರುವಂಥ ಮನಸ್ತಾಪದಿಂದಾನೇ ಇದೆಲ್ಲ ಆಗ್ತಾ ಇರುವಂಥದ್ದು. ಏಕೆಂದರೆ ನಿಮಗೆ ಅವ್ರನ್ನ ಕ್ಷಮಿಸೋಕ್ಕಾಗ್ತಾ ಇಲ್ಲ, ಅವ್ರು ಮಾಡಿರುವಂಥ ತಪ್ಪನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಸೊ ಇದೆಲ್ಲ ನಡೀತಾ ಇರೋದ್ರಿಂದ ಇವರು ಬೇಡ ಅನ್ನುವಂಥ ಮನಸ್ಥಿತಿಲಿ ನೀವಿದ್ದೀರಾ. ಆದರೆ ಏನೇ ಆದರೂ ಇವರು ವಾಪಸ್ ಬಂದೇ ಬರ್ತಾರೆ ಅನ್ನೋ ಮನಸ್ಥಿತಿಲಿ ಅವರಿದ್ದಾರೆ. ಅಂದರೆ ಬಂದೇ ಬರ್ತಾರೆ, ಸರಿ ಹೋಗ್ತಾರೆ, ನಾನು ಮತ್ತೆ ಪ್ರೀತಿಸ್ತೀನಿ, ನಾನು ಮತ್ತೆ ರೀಕನ್ಸೈಲ್ ಆಗ್ತೀನಿ ಅನ್ನುವಂಥ ವಿಶ್ವಾಸದಲ್ಲಿ ಈ ವ್ಯಕ್ತಿ ಇದ್ದಾರೆ ಅಂತಲೇ ತೋರಿಸ್ತಾ ಇದೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.